ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರೆಡಿಯಾಗುವ ರೆಸಿಪಿ ಉಪ್ಪಿಟ್ಟು. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಬನ್ನಿ ಮಾಡೋ ವಿಧಾನ ನೋಡೋಣ. ಹಾಗಾದರೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರವೆ ಹುರ್ಕೊಳ್ಳೋಣ. ರವೆ ಹುರ್ಕೊಳ್ಳೋಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 2 ಲೋಟ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಅರ್ಧ kg ರವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಫುಲ್ಲು ಉರಿ ಕಮ್ಮಿ ಇಟ್ಕೊಂಡು ರವೆ ಕಲರ್ ಚೇಂಜ್ ಆಗೋ ಗಂಟ ಇದನ್ನು ಹುರ್ಕೊಬೇಕಾಗುತ್ತೆ. ಕಮ್ಮಿ ಉರಿ ಇಟ್ಕೊಂಡು ರವೆನ ಹುರಿಯೋದ್ರಿಂದ ಉಪ್ಪಿಟ್ಟು ಸಾಫ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕಿರೋ 2 ಸ್ಪೂನ್ ಎಣ್ಣೆ ಎಲ್ಲ ಡ್ರೈ ಆಗಿ ರವೆ ಹದವಾಗಿ ಹುರಿದು ಆಗಿದೆ ನೋಡಿ. ಇವಾಗ ಇದು ತೆಗ್ದು ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ರವೆನ ಒಂದು ಪಾತ್ರೆಗೆ ಚೇಂಜ್ ಮಾಡಿಬಿಟ್ಟು ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. ನೀವು ಯಾವ ತಿಂಡಿಗೆ ಎಣ್ಣೆ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಉಪ್ಪಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಅದು ಸಾಫ್ಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸಾಸಿವೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3 ಸ್ಪೂನು ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು. ಇವಾಗ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋಗಂಟ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಇದು ಕಮ್ಮಿ ಉರಿಲೇ ಹುರ್ಕೊಬೇಕು ನೋಡಿ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಐತೆ. ಇದು ಗೋಲ್ಡನ್ ಕಲರ್ ಬರ್ತಾ ಇದ್ದಂಗೆ ಇದ್ರ ಜೊತೆ ಹಸಿ ಕರಿಬೇವಿನ ಸೊಪ್ಪು ಇದ್ರ ಜೊತೆನೇ ಸೇರಿಸ್ಕೊಂಡು ಅದನ್ನು ಹುರ್ಕೊಳ್ತೀನಿ. ಮತ್ತು ಉದ್ದಕ್ಕೆ ಹಚ್ಚಿದ ಹಸಿ ಮೆಣಸಿನ್ಕಾಯಿ ಒಂದು 7-8 ಗೋಡಂಬಿನೂ ಇದ್ರ ಜೊತೆನೇ ಸೇರಿಸ್ಕೊಂಡು ಅದನ್ನು ಹುರ್ಕೊಬೇಕಾಗುತ್ತೆ. ಇದು ಹುರ್ಕೊತಾ ಇದ್ದಂಗೆ ಸ್ಲೈಸಾಗಿ ಕಟ್ ಮಾಡಿರೋಂತಹ ಈರುಳ್ಳಿ 1-2 ಈರುಳ್ಳಿನೂ ಇದ್ರ ಜೊತೆನೇ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸಾದ್ಮೇಲೆ ಶುಂಠಿ ಪೇಸ್ಟೂ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಶುಂಠಿ ಜಜ್ಜಾದರೂ ಹಾಕ್ಕೊಬೋದು, ಸಣ್ಣ ಸಣ್ಣ ಕಟ್ ಮಾಡಾದರೂ ಹಾಕ್ಕೊಬೋದು. ಇವಾಗ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಶುಂಠಿ ಪೇಸ್ಟು ಎಲ್ಲ ಮಿಕ್ಸ್ ಆಗಂಗೆ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಉರಿಲೇ ಈರುಳ್ಳಿನ ಹುರ್ಕೊಬೇಕು. ಈರುಳ್ಳಿ ಸಾಫ್ಟ್ ಆಗೋ ಗಂಟ ಈ ಥರನೇ ಹುರ್ಕೊಬೇಕು. ಇವಾಗ ಕಮ್ಮಿ ಉರಿಲೇ ಈರುಳ್ಳಿ ಎಲ್ಲ ಈ ಥರ ರೋಸ್ಟ್ ಆದಮೇಲೆ ಇದ್ರ ಜೊತೆನೇ 5 ಸ್ಪೂನ್ ಬೀನ್ಸು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. 1 ಆಲೂಗಡ್ಡೆ ಉದ್ದಕ್ಕೆ ಕಟ್ ಮಾಡಿ ಇದ್ರ ಜೊತೆನೇ ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಆಲೂಗಡ್ಡೆ. ಇವಾಗ ಇವೆಲ್ಲನೂ ರೋಸ್ಟ್ ಮಾಡ್ಕೊಬೇಕು. ನೀವು ಇದ್ರ ಜೊತೆನೇ ಬೇಕಾದರೆ ಹಸಿ ಬಟಾಣಿನೂ ಹಾಕ್ಕೊಬೋದು, ಮತ್ತು ಕ್ಯಾರೆಟೂ ಅಷ್ಟೇ, ಕ್ಯಾರೆಟು ಹಾಕ್ಕೊಬೋದು. ತರಕಾರಿ ಎಲ್ಲ ಹಾಕಿದ್ದೀವಲ್ಲ, ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇವಾಗ ತರಕಾರಿ ಎಲ್ಲ ಈ ಥರ ಫ್ರೈ ಆಗ್ತಾ ಇದ್ದಂಗೆ ಇದ್ರ ಜೊತೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಸಣ್ಣಕ್ಕೆ ಕಟ್ ಮಾಡಿರೋಂತಹ ಟೊಮೊಟೊನೂ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಈ ಥರ ಹುರ್ಕೊಬೇಕು. ಒಂದು 50% ತರಕಾರಿ ಎಲ್ಲ ಈ ಥರ ಎಣ್ಣೆಲೇ ಹುರ್ಕೊಬೇಕು. ನೀರು ಹಾಕ್ಬಿಟ್ರೆ ನೀರಲ್ಲಿ ಬೇಯೋದಿಲ್ಲ ತರಕಾರಿ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 2-3 ನಿಮಿಷ ಅಷ್ಟೇ, ತರಕಾರಿ ಜಲ್ದಿ ಫ್ರೈ ಆಗೋಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೀನ್ಸು, ಆಲೂಗಡ್ಡೆ, ಟೊಮೊಟೊ ಎಲ್ಲ ಒಂದು 50% ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ತರಕಾರಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನೀರು ಬಂದು ನಾನು ಯಾವ ಗ್ಲಾಸಲ್ಲಿ ರವೆ ತೊಗೊಂಡೋ ಆ ಗ್ಲಾಸಲ್ಲಿ 1 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಗೆ ನಾನು 2 ಗ್ಲಾಸ್ ರವೆ ತೊಗೊಂಡಿರೋದು 6 ಗ್ಲಾಸು ನೀರು ಸೇರಿಸ್ಕೊಂಡಿದ್ದೀನಿ. ರೆಟ್ಟಗಾಗುತ್ತೆ. ಇನ್ನು ನಿಮಗೆ ತೆಳುವು ಬೇಕು ಅಂದರೆ ಇನ್ನೂ 1 ಲೋಟ ಎಕ್ಸ್ಟ್ರಾ ಹಾಕ್ಕೊಬೋದು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ತೆಳುವಾಗೂ ಮಾಡ್ತಾಯಿಲ್ಲ, ಇಲ್ಲ ಉದ್ರುದ್ರಾಗೂ ಮಾಡ್ತಾಯಿಲ್ಲ, ಒಂದು ಮೀಡಿಯಮ್ಮಾಗಿ ಮಾಡ್ತಾಯಿದ್ದೀನಿ. ಉಪ್ಪು ಸೇರಿಸಿದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಬಟ್ಲು ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಉಪ್ಪಿಟ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಪ್ಲೇಟ್ನ ಮುಚ್ಚಿ ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಪ್ಲೇಟ್ ಓಪನ್ ಮಾಡ್ತೀನಿ. ನೀರು ಕೂಡ ಕುದೀತಾ ಇದೆ. ತುಂಬ ಹೊತ್ತೇನು ನೀರೇನು ಕುದಿಸೋದು ಬೇಡ, ಆಲ್ರೆಡಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಈ ಥರ ಕುದಿ ಬಂದರೆ ಸಾಕು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆನ, ಅದನ್ನೆಲ್ಲ ಹಾಕಿ ಕಮ್ಮಿ ಉರಿಲೇ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಫುಲ್ಲು ಒಲೆ ಕಮ್ಮಿ ಇರಬೇಕು. ಈ ಥರ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಚಿಟಪಟ ಅಂತ ಮುಖಕ್ಕೆಲ್ಲ ಎಗರ್ಬಿಡುತ್ತೆ. ಆದಷ್ಟು ಕಮ್ಮಿ ಉರಿ ಇಟ್ಕೊಂಡು ರವೆನ ಮಿಕ್ಸ್ ಮಾಡ್ಕೋಬೇಕು. ಈಗ ರವೆ ಎಲ್ಲ ಹಾಕಾಯಿತು. ಈ ಥರ ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕಮ್ಮಿ ಉರಿಲೇ ಇದನ್ನು ಬೇಯಿಸ್ಕೊಳ್ಳೋಣ.
ಉಪ್ಪಿಟ್ಟು ಸಾಫ್ಟಾಗಿ ಅಳ್ಕೊಳ್ಳುತ್ತೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟಂತೂ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ. ತುಂಬ ತೆಳುವಾಗೂ ಆಗಿಲ್ಲ, ಹಂಗಂತ ತುಂಬ ಉದ್ರುದ್ರಾಗೂ ಆಗಿಲ್ಲ, ಒಂದು ಮೀಡಿಯಮ್ ಆಗಿದೆ. ಇದು ಬಿಸಿ ಕಮ್ಮಿ ಆದಮೇಲೆ ಇನ್ನೊಂಚೂರು ಗಟ್ಟಿ ಆಗುತ್ತೆ. ಇವಾಗ ನೋಡಿ ಕರೆಕ್ಟ್ಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಸಾಫ್ಟಾಗಿ ಇದ್ರ ಜೊತೆ ಚಟ್ನಿ ಮತ್ತು ಇದ್ರ ಜೊತೆ ಮೊಸರಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ನೋಡೋದ್ರಲ್ಲ ತುಂಬ ಸಾಫ್ಟಾಗಿ ಸಿಂಪಲ್ಲಾಗಿ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ. ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಜಲ್ದಿ ಮಾಡ್ಕೋಬಹುದಾದ ರೆಸಿಪಿ. ಇಷ್ಟೇ, ಇದು ಸೂಪರಾಗಿ ರೆಡಿಯಾಗಿದೆ ಉಪ್ಪಿಟ್ಟು. ನೀವು ಒಂದ್ಸತಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಸೌಮ್ಯ ಸವಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.